ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜಶುಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಶಿವಮೊಗ್ಗ ಕೊಟ್ಟಿದ್ವಿ. ಬನ್ನಿ ಜಶುಗೆಲ್ಲ ಕರ್ಕೊಂಡು ಹಾಸ್ಪಿಟಲಿಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸಿ. ಅವನಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಥರ ಆಗ್ಬಿಟ್ಟಿದೆ, ಮೈಯೆಲ್ಲ ಫುಲ್ ಇಚ್ಚಿಂಗ್, ಅವನು ಕೆರ್ಕೋತಾ ಇರ್ತಾನೆ. ಅದಕ್ಕೇ ಸ್ವಲ್ಪ ತೋರಿಸ್ಕೊಂಬರೋಣ, ಯಾಕೆ ಬೇಕಲ್ವಾ, ಸಣ್ಣ ಮಕ್ಕಳು ಏನಾಗುತ್ತೋ ಏನೋ ಗೊತ್ತಾಗಲ್ಲ. ಹಾಗಾಗಿ ತೋರಿಸ್ಕೊಬರೋಣ ಅಂತ ಹೊರಟಿದ್ದೀವಿ. ನಾನು ನನ್ನ ಫ್ರೆಂಡು ನಮ್ಮ ಜಶು 3 ಜನ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ಕೊಂಬಿಟ್ಟು ಬರೋಣ. ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಶಿವಮೊಗ್ಗಕ್ಕೆ ಬಂದ್ವಿ, ಇವಾಗ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ಹತ್ರ. ಇದೆ ನೋಡ್ರಿ, ಟೋಟಲ್ ಕ್ಲೋಸ್ ಆಗಿದೆ. ಓಪನ್ ಆಗಿದೆಯಾ ಅಂಕಲ್? ಮತ್ತೆ ಅಂಕಲ್ ಜೊತೆ, ಆಟೋ ಅಂಕಲ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಇಲ್ಲ, ನಮ್ಮ ಶಿವಮೊಗ್ಗ ನಮ್ಮನ್ನೇನೋ ಒಳಗಡೆನೂ ಬಿಟ್ಟಿರಿ. ಜೇಶುಗೆ ಲೈಟ್ ಸ್ವಲ್ಪ ಸಿರಪ್ ಎಲ್ಲ ಹಾಕೋ ಬಂದಿದ್ದೆ, ಜ್ವರ ಎಲ್ಲ ಏನಿಲ್ಲ, ಹಾಗಾಗಿ ಆರಾಮಾಗಿದ್ದಾನೆ. ಬಂದ್ವಿ ಹಾಸ್ಪಿಟಲ್ಗೆ ಇವಾಗ ನಾವು ಓದಿಯ. ಬನ್ನಿ ಒಳಗೋಗೋಣ. ಜೇಶು ತೋರಿಸ್ಬೇಕು, ಕೆಮ್ತಾ ಇದ್ದಾನೆ ಪಾಪ. ಜಶು ಏನು ಮಾಡು? ಎಲ್ಲ ಕಿತ್ತಾಕ್ಬಾರ್ದಮ್ಮ. ಜಶು ಏನು ಮಾಡ್ತಿದ್ದಾರೆ ಜಶು? ಏನು ಹಾಂ? ಮನೇಲಿದ್ದರೆ ಫುಲ್ಲು ಆಟ ಮಾಡ್ತಿರ್ತಾನೆ, ಏನೋ ಆದೋನಾಗ ಆಡ್ತಿರ್ತಾನೆ. ಇಲ್ಲಿ ನೋಡಿದ್ರೆ ಇಷ್ಟು ಆ್ಯಕ್ಟಿವ್ ಆಗಿ ಆಟ ಆಡ್ತಿದ್ದಾನೆ. ಜಶುಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಇಲ್ಲಿ ಆಟ ಆಡ್ತಾ ಇದ್ದಾನೆ. ಜಿಶು ಒಳ್ಳೆ ಕಂಟೆಂಟಿಗೆ ಕೊಡ್ತಾ ಇದ್ದಾರೆ ಯೂಟ್ಯೂಬ್ ಬ್ಲಾಗ್ಸಿಗೆಲ್ಲ. ಅವನು ಹೋಗಿ ಮಾಡ್ತಾನೆ. ಚೆನ್ನಾಗಿದ್ದೀರಿ. ದೇವ್ರೆ, ಅವನು ಕುತ್ಕೊಂಡ. ಹುಡ್ಗನ ಹುಡ್ಗಿನ? ಹುಡ್ಗನಾ? ಕುತ್ಕೊಳ್ರಪ್ಪ. ಕುತ್ಕೊಳ್ರಿ. ಕೈ ಕಟ್ರಿ, ಕಾಲು ಮಾಡ್ತೀರಿ. ಅವ್ನು ಕೈ ಕಟ್ತಾನೆ. ಕೈ ಕಟ್ರಿ. ಇವರೇ ನಮ್ಮ ಜಶುಗೆ ತೋರಿಸೋ ಡಾಕ್ಟರು, ನಿತಿನ್ ಸರ್ ಅಂತ. ನಮ್ಮ ಜಶು ಅವ್ರ ಹತ್ರ ಹೋಗ್ಬಿಟ್ರಂತೂ ಸೈಲೆಂಟಾಗಿ ಕೂತಿರ್ತಾನೆ. ಅವ್ರು ಮಾತಾಡೋದನ್ನೇ ನೋಡ್ತಿರ್ತಾನೆ, ಮುಖ ನೋಡ್ಕೊಂಡು ಹಾಗೆ ಕೂತ್ಬಿಟ್ಟಿದ್ದ. ಹಾಸ್ಪಿಟಲೆಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಟೆಲಿಗೆ ಬಂದಿದ್ದೀನಿ. ನಾನಿವಾಗ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾನು ಮಟನ್ ಬಿರಿಯಾನಿ ತಿಂತೀವಿ, ಬಟ್ ನನ್ನ ಫ್ರೆಂಡ್ ವೆಜ್ ಅಲ್ವಾ, ಹಾಗಾಗಿ ಅವಳು ಬೇರೆ ಕಡೆ ಊಟ ಮಾಡಬೇಕು ಅಂತ ಹಾಗೆ ಸುಮ್ಮನೆ ಕೂತಿದ್ದಾಳೆ. ಬಂತು ಮಟನ್ ಬಿರಿಯಾನಿ, ತಿಂತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನಾನು ಶಿವಮೊಗ್ಗಕ್ಕೆ ಬಂದರೆ ನಾನು ಮಟನ್ ಬಿರಿಯಾನಿ ತಿಂದಲೇ ನಾನು ಹೋಗೋದೇ ಇಲ್ಲ. ಫೇವ್ರೇಟ್ ಅಂತಲೇ ಹೇಳ್ಬೋದು ಬಿರಿಯಾನಿ. ನಾವು ಇವಾಗ ಶುಭಮ್ ಹೋಟೆಲ್ಗೆ ಪುಲ್ಚಾರ್ ತಿನ್ನಕ್ಕೆ ಬಂದಿದ್ದೀವಿ. ಮೆನು ನೋಡ್ತಾ ಇದ್ದಾಳೆ ಏನು ತಿನ್ನಬೇಕು ಅಂತ. ಜಶು ಹಂಗೆಲ್ಲ ಬಾಯಿ ಹಾಕ್ಬಾರ್ದು, ಇನ್ಸ್ಪೆಕ್ಷನ್ ಆಗುತ್ತೆ. ಏಯ್ ಎತ್ತೋ ಎತ್ತೋ ಎತ್ತೋ
ಅಯ್ಯೋ ಫುಲ್ ಖುಷಿಯಾಗಿದ್ದಾನೆ. ಕಾರ್ನ್ ಸೂಪ್ ಆರ್ಡ್ರ್ ಮಾಡ್ಕೊಂಡಿದ್ಲು. 1/2 ಮಾಡಿಕೊಂಡು ಇಬ್ಬರು ಕುಡಿತಾ ಇದ್ದೀವಿ ಇವಾಗ. ವೆಜ್ಜಲ್ಲಂತೂ ಏನು, ನಾನ್ ವೆಜ್ಜಲ್ಲಂತೂ ಏನೂ ತಿಂದಿಲ್ಲ. ವೆಜ್ಜಲ್ಲಂತೂ ಅಳ್ಕೊಂಡು ಕುಡಿತಾನೆ ಸೂಪ್ನ. ಚೆನ್ನಾಗಿದೆ ಜಸ್ಟ್ ಸೂಪು. ಸೂಪರ್ ಸೂಪರ್. ಕುಡಿ ಇವಾಗ ನೆಕ್ಸ್ಟ್ ಗೋಬಿ ಮಂಚೂರಿ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಅವಳ ಜೊತೆ ನಾನು ಸ್ವಲ್ಪ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಬರೀ ಹಾಫ್ ಬಿರಿಯಾನಿ ಅಷ್ಟೇ ತಿಂದಿದ್ದು. ಅದಕ್ಕೆ ಜಶು ಅಂತೂ ಬಿಡ್ತಾನೆ ಇಲ್ಲ. ಎಂಥ ರೊಟ್ಟಿ ಇದು? ಬಟರ್ ರೋಲ್ ಆ್ಯಂಡ್ ಪನ್ನೀರ್ ಕುರ್ಮಾ. ಬಟರ್ ನಾನ್ ಆ್ಯಂಡ್ ಪನ್ನೀರ್ ಕುರ್ಮಾ. ಜಶು ಇನ್ನು ಗೋಬಿ ತಿನ್ನೋ ಬಿಸಿಲಿದ್ದಾನೆ. ನಾನು ವೆಜ್ಜು ನಾನ್ ವೆಜ್ಜು ಎಲ್ಲ ಫುಲ್ ಬ್ಯಾಟಿಂಗ್ ಮಾಡ್ತಾನೆ ಇದ್ದೀನಿ. ನೋಡೋಣ ಎಲ್ಲೆಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಬ್ಯಾಟಿಂಗ್ ಮಾಡ್ತೀನಿ. ಇದು ಪೀಸ್ ಪಲಾವ್ ಅಂತ, ಆದರೆ ನನಗೆ ಪೀಸಾಗಿ ಹೊಟ್ಟೆ ತುಂಬಿಟ್ಟಿದೆ. ಸೊ ನಾನು ಇದನ್ನು ತಿನ್ನೋಕ್ಕಾಗ್ತಿಲ್ಲ. ಟೇಸ್ಟ್ ನೋಡೋಣ ಅಂತ ಸ್ವಲ್ಪ ಹಾಕೊಂಡಿದ್ದೀನಿ. ಜಶು ಅಂತೂ ಏನೂ ತಿಂದಿಲ್ಲ, ಹಂಗೆ ಇದ್ದಾನೆ. ಊಟ ಮಾಡ್ಕೊಂಡು ಬಸ್ ಹತ್ತೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಜಶುನ ಎತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅದಕ್ಕೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ಊರಿಗೆ ಹೋಗಿ ಮಲ್ಕೊಂಬಿಡ್ಬೇಕು ಫಸ್ಟು. ಏನೋ ಸಿಕ್ತು, ಲಾಸ್ಟ್ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಎತ್ತೆತ್ತು ಆಗ್ತೈತೆ, ಸುಸ್ತು ಬೇರೆ ಆಗ್ತೈತೆ, ಹೊಟ್ಟೆ ಬೇರೆ ಫುಲ್ ಆಗ್ಬಿಟ್ಟೈತೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಂದೆ ಮನೆಗೆ. ಜಶಿಗೆಲ್ಲ ಊಟ ಮಾಡಿಸಿದೆ. ಅಲ್ಲಿ ಊಟ ಮಾಡಿರಲಿಲ್ಲ ಅವನು, ಹಾಗಾಗಿ ಇಲ್ಲಿ ಬಂದು ಅನ್ನ ಮಾಡಿಕೊಂಡು ಊಟ ಮಾಡಿಸಿದೆ. ಸಕ್ಕ ಸುಸ್ತಾಗ್ತೈತೆ, ಮಲ್ಕೊಳ್ಳೋಣ ಅಂತ ಬಂದು ಬೆಡ್ ಮೇಲೆ ಕೂತಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಏನೇನು ಕೆಲಸ ಇದೆ ನೋಡ್ಕೊಬಿಡೋಣ. ಫಸ್ಟು ರೆಸ್ಟ್ ಮಾಡಿಬಿಡ್ಬೇಕು. ನಂಗೆ ಸಕ್ಕತ್ತು ಟೈರ್ ಅನಿಸ್ತಾ ಇದೆ. ಚಿಳ್ಳ ಪಿಳ್ಳಿಗಳೆಲ್ಲ ಓದ್ಕೊತವ್ರೆ 3 ಜನನು. ಅವ್ವ ನಮ್ಮವ್ವ ಏನು ಮಾಡ್ತೈತೆ ಇವತ್ತು? ಕರ್ಜಿಕಾಯಿ ಮಾಡೋಣ ಅಂದ್ಬಿಟ್ಟು ಹಿಟ್ಟು ಕಲಿಸ್ತೈತೆ. ಅಕ್ಕವರೆಲ್ಲ ಬರ್ತಾರೆ, ನಮ್ಮ ಅತ್ತೆ ಬರ್ತಾರೆ ಮಾಡ್ಕೊಡೋಕ್ಕೆ ಅಂದ್ಬಿಟ್ಟು ಹಿಟ್ಟು ಕಲಿಸ್ಬಿಟ್ಟು ಇಡ್ತೈತೆ. ಟಿ ವಿ ನೋಡ್ಕೊಂಡು ಕುಸುಮ ಆಂಟಿ ಧಾರಾವಾಹಿ ನೋಡ್ಕೊಂಡು ಹಿಟ್ಟು ಕಲಿಸ್ತೈತೆ. ಯಾರ್ಯಾರು ಬರ್ತಾರವ? ನಾನಂತೂ ಶಿವಮೊಗ್ಗದ ಹ್ಯಾಂಗವರಲ್ಲೇ ಇದ್ದೀನಿ. ಹೆಂಗೆ ಕರ್ಜಿಕಾಯಿ ಮಾಡ್ತೀವೋ ಏನೋ ಗೊತ್ತಿಲ್ಲ. ಬನ್ನಿ ನೋಡೋಣ ಮಾಡ್ಬೇಕಾರೆ. ಕರ್ಜಿಕಾಯಿ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಗಿದೆ. ಇವರಿಬ್ಬರು ಎಲೆ ಉದ್ದೋರು, ನಮ್ಮತ್ತೆ ತುಂಬೋರು, ನಾವೆಲ್ಲ ಉಂಡೆ ಮಾಡ್ಬಿಟ್ಟು ಹಾಕೋರು. ಅಕ್ಕ ಹಾಯ್. ಅರ್ಪಿತಕ್ಕ ಹಾಯ್. ಅತ್ತೆ ಹಾಯ್. ಹ್ಞೂ ಅಲ್ಲ ಹಾಯ್. ಅಕ್ಕ ಹಾಯ್. ನಮ್ಮವ್ವ ಕರಿಯೋರು ಅಲ್ಲಿ ಎಣ್ಣೆ ಕಾಯಿಸ್ಕೊಂಡಿದ್ದಾರೆ. ಇವ್ರು ಗಣಪತಿ ನೋಡೋಕೆ ಹೋದವ್ರು. ಇವರಿಬ್ರು ಬಂದ್ರಾ? ಗಣಪತಿ ನೋಡಿದ್ರಾ? ಹೆಂಗಿತ್ತು? ದಿವ್ಯ ಬಂದಿದ್ಲ? ದೊಡ್ಡೊಳಗಿದ್ದಾಳ? ನೀನು? ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಹೆಂಗ್ ಕರ್ಜಿಕಾಯಿ ತುಂಬತೈತೆ. ಗೊತ್ತಾಗದ್ ಬೇಡಮ್ಮ. ನಾನು ಆಗ್ಲೇ ಮಾಡದ್ನಮ್ಮ. ಹಾಂ ಹಾಯ್ ಅಂತು ಆಂಟಿ. ಈ ಥರ ಬಾ, ಅಜ್ಜಿ ಏನು ಮಾಡ್ತೈತೆ ನೋಡ್ಕೊಬರೋಣ. ಆಯಿತು. ಜಶು ಮಲ್ಕೊಂಡ. ಅವ್ವ ಆಯ್ತಾ? ಇಲ್ಲೊಂದಿಷ್ಟಿದೆ, ಅಲ್ಲೊಂದಿಷ್ಟಿದೆ. ಕರಿತೈತೆ. ಕರೆದಿರೋದೆಲ್ಲ ಎಲ್ಲ ಐತೆ. ಚಕ್ಲಿ ಯಾವಾಗ ಮಾಡೋಣ? ಸರಿ ಅವ. ಪೂರಿ ಎಲ್ಲ ಉದ್ದೋದ್ರು ಅಕ್ಕೋರು ಎಲ್ಲ ಎತ್ತಿಡ್ಕೊಬೇಕು. ನನಗೆ ಹೊಟ್ಟೆ ಹಸು ತಡ್ಕೊಳ್ಳಾರ್ದೆ ಜೋಳದ ಮುದ್ದೆ, ಬಸ್ಸಾರು, ಕಾಳು ತಿನ್ನೋಣ ಅಂತ ಕೂತಿದ್ದೀನಿ. ಫಸ್ಟು ತಿಂದ್ಬಿಟ್ಟು ಕೆಲಸ ಮಾಡ್ತೀನಿ. ಟೈಮ್ 10:30 ಆಗಿಬಿಟ್ಟಿದೆ. ನನಗೆ ಹಸು ತಡ್ಕೊಳಕ್ಕಾಗ್ತಿಲ್ಲ. ಮಧ್ಯಾಹ್ನ ಬೇರೆ ಊಟ ಮಾಡಿರೋದು, ಹಾಗಾಗಿ
ಎಲ್ಲರದ್ದು ಊಟ ಆಯಿತು, ಎಲ್ಲರೂ ಮಲ್ಕೊಂಬಿಡೋಣ. ಎಲ್ಲರೂ ತುಂಬ ಸುಸ್ತಾಗಿದ್ದಾರೆ ಅಲ್ವಾ, ಅದಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ವಾಚಿಂಗ್.